ಯಾವ ರಾಶಿಯವರಿಗೆಲ್ಲ 2024ರಲ್ಲಿ ಮದುವೆಯ ಯೋಗವಿದೆ ಗೊತ್ತಾ? ದೇವಗುರು ಬೃಹಸ್ಪತಿಯನ್ನ ಮಂಗಳಕರ ಹಾಗೂ ಮದುವೆಯ ಬಂಧವನ್ನ ಮಾಡುವಾತ. ಜಾತಕದಲ್ಲಿ ಗುರು ಬಲಶಾಲಿಯಾಗಿದ್ರೆ ಅವಿವಾಹಿತ ಹುಡುಗಿಯರು ಬೇಗ ಮದುವೆಯಾಗ್ತಾರೆ. ಗುರು ಬಲಹೀನರಾಗಿದ್ರೆ ಮದುವೆ ವಿಳಂಬವಾಗುತ್ತೆ. ಜ್ಯೋತಿಷ್ಯದಲ್ಲಿ ಗುರು ಮತ್ತು ಶುಕ್ರನಿಗೆ ವಿಶೇಷ ಪರಿಗಣನೆಯನ್ನ ನೀಡಲಾಗುತ್ತೆ. ಜಾತಕದಲ್ಲಿ ಯಾವುದೇ ದೋಷವಿಲ್ಲದಿದ್ರೆ ವ್ಯಕ್ತಿಯ ಮದುವೆಯನ್ನ ನಿಖರವಾಗಿ ಊಹಿಸಲಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ 2024ರಲ್ಲಿ 4 ರಾಶಿಯವರ ಮದುವೆಗೆ ವಿಶೇಷ ಕಾಕತಾಳೀಯತೆಗಳು ಕೂಡಿ ಬರಲಿದೆ. ಇತ್ತೀಚೆಗೆ ದೇವಗುರು ಗುರುವು ಮೇಷರಾಶಿಯಲ್ಲಿದೆ. ಗುರುವು ಮೇ 1, 2024ರಂದು ಮಧ್ಯಾಹ್ನ 12:58ರವರೆಗೆ ಈ ರಾಶಿಯಲ್ಲಿಯೇ ಉಳಿಯುತ್ತದೆ. ಇದರ ನಂತರ ಮೇಷರಾಶಿಯಿಂದ ಹೊರಬಂದು ವೃಷಭ ರಾಶಿಗೆ ಚಲಿಸುತ್ತೆ. ಈ ಸಮಯದಲ್ಲಿ ಅವರು ಜೂನ್ 12ರಂದು ರೋಹಿಣಿ ನಕ್ಷತ್ರದಲ್ಲಿ ಸಂಕ್ರಮಿಸುತ್ತಾರೆ. ಗುರುಗ್ರಹವು ಅಕ್ಟೋಬರ್ 9ರಂದು ಹಿಮ್ಮೆಟ್ಟಲಿದೆ ಮತ್ತು 4ನೇ ಫೆಬ್ರವರಿ 2025ರಂದು ನೇರವಾಗುತ್ತದೆ. ಇದರ ನಂತರ ಮೇ 14, 2025ರಂದು ವೃಷಭ ರಾಶಿ ಹೊರಬಂದು ಮಿಥುನ ರಾಶಿಗೆ ಸಾಗುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಗ್ರಹವು ಕರ್ಕ ರಾಶಿಯಲ್ಲಿ ಉತ್ಕೃಷ್ಟವಾಗಿದ್ದು, ಈ ರಾಶಿಯವರಿಗೆ ವರ್ಷದ ಮಧ್ಯದಿಂದ ಮಾತ್ರ ಮದುವೆಗೆ ಸಂಬಂಧವು ಕೂಡಿ ಬರಲಿದೆ. ಇದಕ್ಕಿಂತ ಮೊದಲು ಸಂಬಂಧದ ಬಗ್ಗೆಯೂ ಮಾತನಾಡಬಹುದು. ಆದಾಗ್ಯೂ ಗುರುಗ್ರಹದ ದ್ವಂದ್ವ ಸ್ವಭಾವದಿಂದಾಗಿ ಅವರ ಸಂಬಂಧವು ನೆಲೆಗೊಳ್ಳಲು ಸಮಯ ತೆಗೆದುಕೊಳ್ಳಬಹುದು. ಮಿಥುನ ರಾಶಿಯವರಿಗೆ ಮದುವೆಯ ವರ್ಷ 2024ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಅವರ ಮದುವೆ ಮತ್ತು ನಿಶ್ಚಿತಾರ್ಥದ ಸಾಧ್ಯತೆಗಳಿವೆ. ಗುರುವು ನೇರವಾದ ನಂತರ ಅವರು ಮದುವೆಯ ಪ್ರಸ್ತಾಪ ಸಾಧ್ಯ. ಸುಸೂತ್ರವಾದ ವಿವಾಹಕ್ಕಾಗಿ ನಿಮ್ಮ ಆರಾಧ್ಯ ಗಣೇಶನನ್ನ ಪೂಜಿಸಿ. ಅಲ್ಲದೆ ಈ ದಿನ ಬುಧ ದೇವರನ್ನ ಆರಾಧಿಸಿ. ವೃಶ್ಚಿಕ ರಾಶಿಯವರು ಗುರುವಿನ ರಾಶಿ ಬದಲಾವಣೆಯಿಂದ ಲಾಭ ಪಡೆಯಬಹುದು. ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯವರಿಗೆ 2024ರಲ್ಲಿ ಮದುವೆಯಾಗಬಹುದು. 2025ರವರೆಗೆ ಮದುವೆಯ ಸಾಧ್ಯತೆಗಳಿವೆ. 2024ರ ವರ್ಷವು ತುಲಾ ರಾಶಿಯವರಿಗೆ ಬಹಳ ಮಂಗಳಕರವಾಗಿರುತ್ತೆ. ಗುರುಗ್ರಹದ ರಾಶಿ ಬದಲಾವಣೆಯಿಂದಾಗಿ ಈ ರಾಶಿಯವರು 2024ರಲ್ಲಿ ಮದುವೆಯಾಗುವ ಸಾಧ್ಯತೆವಿದೆ. 2024ರ ಮಧ್ಯದವರೆಗೆ ಮದುವೆಯ ಸಾಧ್ಯತೆಗಳಿರುತ್ತೆ. ನೀವು ಶೀಘ್ರದಲ್ಲೇ ಮದುವೆಯಾಗಲು ಬಯಸಿದ್ರೆ ದುರ್ಗಾದೇವಿಯನ್ನ ಖಂಡಿತವಾಗಿ ಪೂಜಿಸಿ.